ಸೋಮಲಾಪುರದಲ್ಲಿ ಅಪರೂಪದ ನಿಲ್ಲಿಸುಗಲ್ಲುಗಳ ಪತ್ತೆ. ಬೃಹತ್ ಶಿಲಾಯುಗದ ಮಹತ್ವದ ಸಮಾಧಿ ಹಿನ್ನೆಲೆ ಬೆಳಕಿಗೆ. ಗುಡಿಬಂಡೆ ತಾಲೂಕಿನ ಕಸಬಾ ಹೋಬಳಿಯ ಉಲ್ಲೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸೋಮಲಾಪುರ ಗ್ರಾಮದ ಪೂರ್ವ ಭಾಗದಲ್ಲಿರುವ ಜಮೀನಿನಲ್ಲಿ ಅಪರೂಪದ ಬೃಹತ್ ಶಿಲಾಯುಗದ ಸಮಾಧಿ ನೆಲೆಯೊಂದು ಪತ್ತೆಯಾಗಿದೆ. ಕರ್ನಾಟಕ ಸರ್ಕಾರದ ಪುರಾತತ್ವ ಇಲಾಖೆ ನಡೆಸಿದ ಗ್ರಾಮವಾರು ಸಮೀಕ್ಷೆಯ ಸಂದರ್ಭದಲ್ಲಿ ಈ ಮಹತ್ವದ ಐತಿಹಾಸಿಕ ಆವಿಷ್ಕಾರ ಬೆಳಕಿಗೆ ಬಂದಿದೆ. ಕರ್ನಾಟಕ ಪುರಾತತ್ವ ಇಲಾಖೆಯ ಉಪನಿರ್ದೇಶಕಿ ಎಂ ಕಾವ್ಯಶ್ರೀರವರ ಮಾರ್ಗದರ್ಶನದಲ್ಲಿ ಸಂಶೋಧಕರಾದ ಕೆ ದನಪಾಲ್ ಹಾಗೂ ಅಪ್ಪೇಗೌಡನಹಳ್ಳಿ ತ್ಯಾಗರಾಜ್ರವರು ಗುಡಿಬಂಡೆ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ನಡೆಸಿದ ಕ್ಷೇತ್ರ ಸಮೀಕ್ಷೆಯ ವೇಳೆ ಈ ಪುರಾತತ್ವ ಮಹತ್ವದ ನೆಲೆಯನ್ನು ಗುರುತಿಸಿದ್ದಾರೆ. ಪತ್ತೆಯಾಗಿರುವ ಈ ನೆಲೆಯಲ್ಲಿ ಬೃಹತ್ ಶಿಲಾಯುಗಕ್ಕೆ ಸೇರಿದ ಕಲ್ಲು ವೃತ್ತ, ನೆಲಕೋಣೆ ಹಾಗೂ ನಿಲ್ಲಿಸುಗಲ್ಲು ಮಾದರಿಯ ಸಮಾಧಿ ರಚನೆಗಳು ಕಂಡುಬಂದಿವೆ. ಸುಮಾರು 30 ಅಡಿ ಉದ್ದ ಮತ್ತು 15 ಅಡಿ ಅಗಲದ ಕಲ್ಲು ವೃತ್ತ ಸಮಾಧಿಗಳನ್ನ 15ಕ್ಕೂ ಹೆಚ್ಚು ಬೃಹತ್ ಚಪ್ಪಡಿ ಕಲ್ಲುಗಳನ್ನು ಬಳಸಿ ನಿರ್ಮಿಸಲಾಗಿದೆ. ಸಮಾಧಿಗಳ ಮುಚ್ಚಳ ಕಲ್ಲುಗಳು ಸುಮಾರು 7 ಅಡಿ ಅಗಲ ಮತ್ತು 2 ಅಡಿ ಎತ್ತರ ಹೊಂದಿರುವುದು ಗಮನಾರ್ಹವಾಗಿದೆ. ಈ ನೆಲೆಯ ಅತ್ಯಂತ ವಿಶೇಷ ಅಂಶವೆಂದರೆ ಒಂದೇ ಕಲ್ಲು ವೃತ್ತದೊಳಗೆ 2 ಬೃಹತ್ ನಿಲ್ಲಿಸುಗಲ್ಲುಗಳು ಪತ್ತೆಯಾಗಿರುವುದು. ಅವುಗಳಲ್ಲಿ ಒಂದು ಸುಮಾರು 15 ಅಡಿ ಎತ್ತರ ಮತ್ತು 4 ಅಡಿ ಅಗಲ ಹೊಂದಿದ್ದು, ಮತ್ತೊಂದು ಸುಮಾರು 13 ಅಡಿ ಎತ್ತರದಲ್ಲಿದೆ. ಗ್ರಾನೈಟ್ ಶಿಲೆಯಲ್ಲಿ ರೂಪಿಸಲಾಗಿದ್ದ ಈ ನಿಲ್ಲಿಸುಗಲ್ಲುಗಳಲ್ಲಿ ಒಂದು ಮೊನಚಾದ ತುದಿಯನ್ನ ಹೊಂದಿದ್ದರೆ ಇನ್ನೊಂದು ಕಾಲಕ್ರಮೇಣ ನೆಲಕ್ಕೆ ಉರುಳಿರುವ ಸ್ಥಿತಿಯಲ್ಲಿ ಕಂಡುಬಂದಿದೆ. ವೈಜ್ಞಾನಿಕ ಅಧ್ಯಯನಗಳ ಪ್ರಕಾರ ಬೃಹತ್ ಶಿಲಾಯುಗ ಸಂಸ್ಕೃತಿ ಕ್ರಿಸ್ತಪೂರ್ವ 3000ದಿಂದ ಕ್ರಿಸ್ತಶಕ 1ನೇ ಶತಮಾನದವರೆಗೆ ಅಸ್ತಿತ್ವದಲ್ಲಿದ್ದು, ಸೋಮಲಾಪುರದಲ್ಲಿ ಪತ್ತೆಯಾಗಿರುವ ಈ ಸಮಾಧಿ ರಚನೆಗಳಿಗೂ ಇದೇ ಕಾಲಘಟ್ಟಕ್ಕೆ ಸೇರಿವೆ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಈ ಮಹತ್ವದ ಐತಿಹಾಸಿಕ ನೆಲೆಗಳನ್ನು ಗುರುತಿಸುವ ಕಾರ್ಯದಲ್ಲಿ ಉಳ್ಳೋಡು ಗ್ರಾಮ ಪಂಚಾಯಿತಿಯ ಪಿಡಿಒ ಶ್ರೀನಿವಾಸ್ ಹಾಗೂ ಸಿಬ್ಬಂದಿ ಅಶೋಕ್ ರವರು ಸಹಕಾರ ನೀಡಿದ್ದು, ಸ್ಥಳೀಯ ಗ್ರಾಮಸ್ಥರು ಸಕ್ರಿಯವಾಗಿ ಪಾಲ್ಗೊಂಡಿದ್ರು. ಈ ಆವಿಷ್ಕಾರವು ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರಾಚೀನ ಇತಿಹಾಸ ಹಾಗೂ ಬೃಹತ್ ಶಿಲಾಯುಗದ ಸಂಸ್ಕೃತಿಯ ಅಧ್ಯಯನಕ್ಕೆ ಹೊಸ ಆಯಾಮವನ್ನು ನೀಡುವ ನಿರೀಕ್ಷೆ ಇದೆ. ವರದಿ ಮೊಹಮ್ಮದ್ ನಾಸಿರ್, ಗುಡಿಬಂಡೆ. ನಾವೀಗ ಗುಡಿಬಂಡೆ ತಾಲೂಕು ಕಸಬಾ ಹೋಬಳಿಯ ಉಲ್ಲೋಡು ಪಂಚಾಯಿತಿಗೆ ಸೇರಿರುವಂತ ಸೋಮಲಾಪುರ ಗ್ರಾಮದಲ್ಲಿದ್ದೀವಿ. ಈ ಗ್ರಾಮದ ಹೊರಭಾಗದಲ್ಲಿ ಒಂದು ನಿಲ್ಲಿಸುಗಲ್ಲು ಅಥವಾ ನಿಲುವುಗಲ್ಲು ಅನ್ನೋದು ಒಂದಿದೆ. ಸುಮಾರು ಒಂದು 13 ಅಡಿ ಎತ್ತರಕ್ಕಿದೆ ಇದು. ಇದರ ಅರ್ಥ ಏನು ಅಂತಂದ್ರೆ, ಸುಮಾರು 3-4 ಸಾವಿರ ವರ್ಷಗಳ ಹಿಂದೆ ಬೃಹತ್ ಶಿಲಾಯುಗದ ಸಮಾಧಿಗಳು ಇಲ್ಲಿದೆ. ಆಗ ಇಲ್ಲಿ ಒಂದು ಜನ ವಸತಿ ಇತ್ತು, ಜನಗಳು ನೆಲೆಸಿದ್ರು ಇಲ್ಲಿ. ಆ ಜನಗಳಿಗೆ ಯಾವುದೋ ಒಂದು ಕಾಯಿಲೆ ಕಸ ಬಂದಾಗ, ಅನೇಕರು ಸತ್ತಾಗ ಅವ್ರನ್ನ ಇಲ್ಲಿ ಎಲ್ಲನೂ ಸಮಾಧಿಗಳು ಮಾಡಿದ್ದಾರೆ. ಅದಕ್ಕೆ ಕಲ್ಲು ವೃತ್ತಗಳು ಅಂತ ಕರೀತಾರೆ. ಮತ್ತು ಕಲ್ಲು ಗೋರಿಗಳು ಅನ್ನೋದು ಸುಮಾರು 10. ಇದುವರೆಗೂ ನಾನು, ನಮ್ಮ ಜೊತೆ ತ್ಯಾಗರಾಜ್ ಅವರು ಇದ್ದಾರೆ, ಅಪ್ಪೇಗೌಡನಹಳ್ಳಿ ತ್ಯಾಗರಾಜ್ ಅಂತೇಳಿ, ನಾವಿಬ್ಬರು ಸುಮಾರು ಹೊತ್ತಿನಿಂದ, ಮತ್ತೆ ನಮ್ಮ ಜೊತೆ ಈ ಅಶೋಕ್ ಅಂತ ಪಂಚಾಯಿತಿ ಸಿಬ್ಬಂದಿ ಅವರು ಬಂದಿದ್ರು. ಮತ್ತೆ ನಮಗೆ ಪೂರ್ಣ ಸಹಕಾರ ಕೊಟ್ಟಿದ್ದು ಈ ಪಂಚಾಯಿತಿಯ ಈ PDO ಆಗಿರುವ ಶ್ರೀನಿವಾಸ್ ವಿ ಅಂತೇಳಿ ಅವರು, PDO ಅವರು ತುಂಬ ಸಹಕಾರ ಕೊಟ್ಟು ನಮಗೆ ಇದನ್ನೆಲ್ಲ ತೋರಿಸ್ಕೊಡೋದಕ್ಕೆ ಅವರು ಸಿಬ್ಬಂದಿನ ಕಳಿಸಿದ್ರು. ಅವರಿಗೂ ನಾನು ಧನ್ಯವಾದಗಳೇ ಹೇಳಲೇಬೇಕು. ಅವರ ಒಂದು ಸಹಕಾರದಲ್ಲಿ ಇಲ್ಲಿ ಬಂದು ನೋಡಿದಾಗ ಸುಮಾರು 10 ಕಲ್ಲು ಗೋರಿಗಳು ಇದೆ, ಕಲ್ಲು ಸಮಾಧಿಗಳು. ಅದಕ್ಕೆ ಮುಚ್ಚಿರುವಂಥ ಕಲ್ಲುಗಳು ಇಲ್ಲಿ ಬಿದ್ದಿವೆ ಇಲ್ಲಿ. ಮತ್ತೆ ಈ ಜಾಗದಲ್ಲಿ ಅವ್ರಿಗೆ ಒಂದು ಗುರುತು ಸಿಗಬೇಕು ಅಂತ ಇಲ್ಲಿ ನಿಲುವುಗಲ್ಲು ಅಥವಾ ನಿಲ್ಲಿಸುಗಲ್ಲನ್ನ ಒಂದು ಇಟ್ಟಿದ್ದಾರೆ. ಸುಮಾರು 13-14 ಅಡಿ ಎತ್ತರ ಇದೆ ಇದು. ಇಲ್ಲಿ ಈ ಗುಡಿಬಂಡೆ ತಾಲೂಕು ಸುಮಾರು 4-5 ಸಾವಿರ ವರ್ಷಗಳ ಹಿಂದೆನೆ ಜನವಸತಿ ಇಲ್ಲಿತ್ತು ಅನ್ನೋದಕ್ಕೆ ಇದು ಒಂದು ಆಧಾರವಾಗಿ ನಮ್ಗೆ ಸಿಗುತ್ತೆ. ಮತ್ತೆ ನನ್ನ ಜೊತೆ ಇಲ್ಲಿ ಬಂದಿರುವಂತ, ನಿಮ್ಮ ಹೆಸರು? ವೆಂಕಟೇಶ್ ಅವರು ಬಂದಿದ್ದಾರೆ. ಅವ್ರಿಗೂ ನಮ್ಗೆ ಇಲ್ಲಿ ಸಹಕಾರ ಕೊಟ್ಟಿದ್ದಾರೆ. ನೀ ಪೇರಿಮೆ
ಶ್ರೀನಿವಾಸನ್ ಅವರು ನಮ್ಮ ಜೊತೆ ಬಂದಿದ್ದಾರೆ. ಈ ಗ್ರಾಮಸ್ಥರೆಲ್ಲ ಬಂದು ನಮಗೆ ಇದನ್ನ ಶೋಧನೆ ಮಾಡೋದಕ್ಕೆ ತುಂಬಾ ಸಹಕಾರ ಕೊಟ್ಟಿದ್ದಾರೆ. ನಮಗೆ ಈ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅನೇಕ ಈ ಥರ ಸಮಾಧಿಗಳು ಸಿಕ್ಕಿದೆ, ಕಲ್ವೃತ್ತಗಳು ಸಿಕ್ಕಿದೆ. ಅದರಲ್ಲಿ ಈಗ ಹೊಸದಾಗಿ ಇದು ಒಂದು ಸೇರ್ಪಡೆ ಆಗ್ತಾ ಇದೆ. ಇದನ್ನ ನಾವು ಪುರಾತತ್ವ ಇಲಾಖೆ ಗ್ರಾಮವಾರು ಸರ್ವೆಯಲ್ಲಿ ಇದು ಒಂದು ಶೋಧನೆ ಆಯಿತು. ಇದನ್ನ ನಾನು ಅವರಿಗೆ ಲಿಖಿತ ರೂಪದಲ್ಲಿ ಎಲ್ಲ ಬರೆದು ಕೊಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು.